ತೂಗುದೀಪ ಶ್ರೀನಿವಾಸು, ಲೋಕೇಶು, ನಾನು ಜೊತೆಗಿದ್ರೆ ತಮಾಷೆ ಮಾಡೋರು. ಪೆದ್ನಾಯ್ಡು, ಮಧ್ಯಮ ನಾಯ್ಡು, ಚಿನ್ನಾಯ್ಡು ಅಂತ. ಇವನು ಇಷ್ಟಿದ್ದಲ್ಲದೆ ನೋಡ್ಕೊಂಡ್ ಬಂದಿದ್ದೀನಿ ನಾನು. ಇದಕ್ಕೆ ನಮ್ಮ ಡೈರೆಕ್ಷನ್ ಮಾಡ್ತೀನಿ, ನೀವು ಪಾರ್ಟ್ ಮಾಡಬೇಕು ಅಂತ. ನಮಗೆಲ್ಲ ಸರಿಯಾಗಿ ಪಾರ್ಟ್ ಮಾಡೋಕ್ಕೆ ಬರಲ್ಲ, ನೀನು ಯಾಕೋ ಡೈರೆಕ್ಷನ್ ಮಾಡ್ತೀಯ ಅಂತ ಕೇಳಿದೆ. ಇಲ್ಲ, ಆಸೆ ಆಗ್ತಾ ಇದೆ, ನಾನೆಲ್ಲ ಕಲ್ತ್ಕೊಂಡು ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ನಮಗೆ ಸಿನಿಮಾನೇ ತೋರಿಸ್ತಿಲ್ಲ ಮುಗಿದ ಮೇಲೆ. ಮೊದಲಾದ್ರೆ ಒಂದು ಪ್ರಿವ್ಯೂ ಅರೇಂಜ್ ಮಾಡಿ ನಮ್ಮನ್ನೆಲ್ಲ ಕರೆಯೋರು. 100 days ಆದರೆ ಒಂದು ಫಂಕ್ಷನ್ ಮಾಡಿ ಒಂದು ಬೆಳ್ಳಿ ಲೋಟ ಎಲ್ಲ ಕೊಡೋರು. ಈಗ ಅವೆಲ್ಲ ಮರ್ತೇ ಹೋಗಿದೆ ಆ ಸಂಪ್ರದಾಯಗಳು. ಆದರೆ ಬೇರೆಯವ್ರು ನೋಡಿದವರು ಬೇರೆಯವ್ರಿಗೆಲ್ಲ ತೋರಿಸಿದ್ದಾರೆ. ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ ಪಿಕ್ಚರು, ನೀವು ನೋಡ್ಬೇಕು ಅದನ್ನ ಅಂತಂದ್ರೆ. ಇಲ್ಲಪ್ಪ ತೋರಿಸಿಲ್ಲ ಅವನು, ನೋಡ್ತೀನಿ ಅಂತ ಹೇಳಿದ್ದಾನೆ. ಈ ಸಿನಿಮಾ ಚೆನ್ನಾಗಿ ಓಡಬೇಕು. ಉಪೇಂದ್ರ ಅವ್ರು ಹೇಳಿದಾಗೆ ಥಿಯೇಟರ್ಗೆ ಬರಬೇಕು ಅಂತ ಜನ ತೀರ್ಮಾನ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಿಕ್ಚರ್ ಇರೋದಿಲ್ಲ. ಈಗ ಒಂದು ಟ್ರೆಂಡ್ ಏನಾಗಿದೆ ಅಂದ್ರೆ, ಇನ್ನೊಂದು 2-3 ತಿಂಗಳಿಗೆ ಟಿವಿಗೆ ಬರುತ್ತಲ್ಲ, ಅವ್ರು ನೋಡ್ಕೋಣ ಅಂತ ಯಾರು ಥಿಯೇಟರ್ಗೆ ಬರ್ತಾ ಇಲ್ಲ. ಇದು ನಮ್ಮ ಇಂಡಸ್ಟ್ರಿಯಲ್ಲೇ ನಾವೇ ಮಾಡಿರುವಂತ ತಪ್ಪು. ಮೊದಲಾದ್ರೂ ಒಂದು 6 ತಿಂಗಳು 1 ವರ್ಷ ಅಂತ ಕಾಲಾವಧಿ ಇರ್ತಾ ಇತ್ತು, ಇಲ್ಲ. ಸೊ ಹಾಗಾಗಿ ಜನ ಒಳ್ಳೆ ಸಿನಿಮಾ ಅಂತ ಪೇಪರಲ್ಲಿ ಬರೆದ್ರು, ಮೌತ್ ಪಬ್ಲಿಸಿಟಿ ಆದ್ರು, ಯಾರು ಥಿಯೇಟರ್ಗೆ ಬರ್ತಾ ಇಲ್ಲ. ಅದಕ್ಕೆ ಇದೇ ಕಾರಣ, ನೀನು ಟಿವಿಗೆ ಬರುತ್ತಲ್ಲ ನೋಡ್ಕೊಳ್ಳೋಣ ಅಂತ. ಈ ಪಿಕ್ಚರ್ ಹಾಗಾಗದೇ ಇರಲಿ. ತಾರಮ್ಮ ಹೇಳ್ದಂಗೆ 100 days ಫಂಕ್ಷನ್ಗೆ ನಾವೆಲ್ಲ ಸೇರೋಣ, ಅವಾಗ ಬೆಳ್ಳಿ ಕಪ್ಪು ಇವ್ರು ಕೊಡ್ತಾನೆ. ನಮಸ್ಕಾರ.